ಹೃದಯದ ಭಾಷೆ, ಪ್ರಥಮ ಭಾಷೆ, ಹೃದಯದ ಮೊದಲನೇ ಭಾಷೆ. ಕಲಿಯೋಕ್ಕಾಗಲ್ಲ, ಅದು ಯಾರೂ ಕಲಿಸೋದಿಲ್ಲ, ಎಲ್ಲೂ ಕಲಿಯೋಕ್ಕಾಗಲ್ಲ. ಯಾವುದದು? ತಾಯಿ ಪ್ರೀತಿಯ ಭಾಷೆ. ಏನೂ ಕೇಳದೆ ಎಲ್ಲ ಕೊಡೋ ಪ್ರೀತಿ ಅವಳದು. ಅವಳು ಗರ್ಭದಲ್ಲಿ ಮಾತ್ರ ಹೊರಲ್ಲ ಮಕ್ಕಳನ್ನ, ಅವಳ ಪ್ರಾರ್ಥನೆಯಲ್ಲಿ, ಧ್ಯಾನದಲ್ಲಿ ಸದಾ ಹೊತ್ಕೊಂಡಿರೋಳು ಆ ತಾಯಿ. ನೀನು ಬೆಳೆದಿದ್ರೂ, ಅವಳು ಕೈಕಾಲು ಬಿದ್ದೋಗಿದ್ರು, ಅವಳಿಗೆ ಸುಸ್ತಾಗಿದ್ರು, ಅವಳು ಯಾವತ್ತೂ ಅವಳ ಹೃದಯ ಸುಸ್ತಾಗಲ್ಲ ಮಕ್ಕಳ ವಿಚಾರದಲ್ಲಿ. ಅವಳು ಮೌನದಲ್ಲಿ ಮಾಡಿದ ಧ್ಯಾನವೇ ಮಕ್ಕಳನ್ನ ಇವಾಗ ಶೈನ್ ಆಗೋ ಹಾಗೆ, ಸದ್ದು ಮಾಡೋ ಹಾಗೆ ಮಾಡಿರೋದು ಅವಳು ಮೌನ. ಮಕ್ಕಳ ಬಗ್ಗೆ ಅಷ್ಟಿದೆ ಅವಳಿಗೆ. ಇಡೀ ಪ್ರಪಂಚ ನಿನ್ನನ್ನು ದೂರ ತಳ್ಳಿದಾಗ, ನಿನ್ನ ಕಡೆ ಬೆನ್ನು ಮಾಡಿದಾಗ ಅವಳೇ ಆಸರೆ. ಅವಳ ಹೆಸರು ಜ್ಞಾಪಿಸ್ಕೊಂಡ್ರೆ ಸಾಕು, ಅಮ್ಮ ಅಂತ. ಅವಳು ಆಸರೆ. ಬೇರೆಯವರು ತಪ್ಪುಗಳನ್ನ ಮಾಡಿ ನೀವು ತಪ್ಪನ್ನು ನಿನ್ನ ಮೇಲೆ ಹಾಕಿದ್ರೂ ಕೂಡ ನಿನ್ನ ತಪ್ಪನ್ನು ನೆಟ್ಟಗೆ ಮಾಡೋಳು ಅವಳೇನೇ. ಅವಳ ಹೃದಯದಲ್ಲಿ ಒಂದು ಅನುಭವ ಕೊಡ್ತಾಳೆ. ಅದಕ್ಕೆ ಇದ್ದು ತೋರಿಸೋ ಒಂದು ಉದಾಹರಣೆ ತಾಯಿನೇ ಹೊರತು ಅವಳು ಅಡ್ವೈಸ್ ಮಾಡಲ್ಲ, ಜಾಸ್ತಿ ಟೀಚ್ ಮಾಡಲ್ಲ. ಅವಳು ಕಣ್ಣೀರು ಒರೆಸೋ ತಾಯಿ. ಅವಳು ಪ್ರೀತಿಸಿ ನೋಡಿ, ಅದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ. ಅವಳು ಇದ್ದಾಗಲೂ, ಅವಳು ಸತ್ತಾಗಲೂ ಅವಳು ಪ್ರೀತಿ ಶಾಶ್ವತವಾಗಿರುತ್ತೆ. ಯಾವ ನಿಮ್ಮ ಐಶ್ವರ್ಯಕ್ಕೂ ಸಾಟಿ ಇಲ್ಲ ಅವಳ ಪ್ರೀತಿ. ಅವಳು ಒಂದು ಹಗ್, ಅವಳ ಎಂಬ್ರೇಸ್, ಅವಳ ಅಪ್ಪುಗೆ ಎಷ್ಟು ನಿಮಗೆ ಶಕ್ತಿ ಕೊಡುತ್ತೆ, ಅದ್ಭುತವಾದ ಶಕ್ತಿ ಕೊಡುತ್ತೆ. ಎಷ್ಟೆಷ್ಟು ಹರಕೆ ಹೊತ್ತಿದ್ದಾಳೆ ನಿಮಗೋಸ್ಕರ, ಎಷ್ಟೆಷ್ಟು ತ್ಯಾಗ ಮಾಡಿದ್ದಾಳೆ ನಿಮಗೋಸ್ಕರ, ಅದ್ಯಾವುದೂ ಯಾವತ್ತೂ ಹೇಳಿಲ್ಲ. ಅದರಿಂದ ಅವಳು ಇವತ್ತಿದ್ದರೆ ಅವಳನ್ನು ಒಂದು ಆಭರಣ ಕಾಪಾಡೋ ಹಂಗೆ ಕಾಪಾಡಿ. ಅವಳು ಇಲ್ಲದೇ ಇದ್ದರೆ ಅವಳಿಗೆ ಹೇಗೆ ಇರಬೇಕು ನೀವು ಅಂತ ಇಷ್ಟ ಇತ್ತು, ಆ ಥರ ಇದ್ದುಬಿಡಿ ಸಾಕು.